ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಶಾಸಕ ದದ್ದಲ್ಗೆ ಎಸ್ಐಟಿ ನೋಟಿಸ್ ಇಶ್ಯೂ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇಬ್ಬರು ಇಂದು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಬೆಳಗ್ಗೆ 10 ಗಂಟೆಗೆ ಬಳಿಕ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ. ಹಗರಣದ ಸಂಬಂಧ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ಆಲ್ರೆಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಕೇಸ್ ಸಂಬಂಧ ಹಲವು ಸಾಕ್ಷ್ಯವನ್ನ ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದಾರೆ. ಇಬ್ಬರ ವಿಚಾರಣೆ ಬಳಿಕ ಕೇಸ್ಗೆ ಮಹತ್ವದ ಟ್ವಿಸ್ಟ್ ಸಿಗುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಕೋಟಿ ಕೋಟಿ ಹಣ ವರ್ಗಾವಣೆ, 90ಕ್ಕೂ ಹೆಚ್ಚು ಅಕೌಂಟ್ಗಳಲ್ಲಿ ಟ್ರಾನ್ಸ್ಫರ್ ಆಗಿದೆ ಈ ಅಮೌಂಟ್. ಅದು ಕೂಡ ತಮ್ಮ ಆಪ್ತರ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿರುವಂತಹ ವಿಚಾರ ಎಸ್ಐಟಿ ತನಿಖೆಯ ವೇಳೆ ಬೆಳಕಿಗೆ ಬಂದಿತ್ತು. ಒಂದು ಕಡೆ ಯೂನಿಯನ್ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದು ಸ್ಪಷ್ಟವಾಗಿತ್ತು. ಇಷ್ಟೆಲ್ಲ ಹಗರಣ ಬೆಳಕಿಗೆ ಬರ್ತಾ ಇದ್ದಂತೆ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಬಟ್ ಇವತ್ತು ಅವರು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ನೋಡಿ. ಮಾಜಿ ಸಚಿವರ ವಿಚಾರಣೆ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರೆ ಒಂದಷ್ಟು ಮಹತ್ವದ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ತೀವ್ರ ಕುತೂಹಲ ಇವತ್ತು ಬಿ ನಾಗೇಂದ್ರ ಮತ್ತು ದದ್ದಲ್ ವಿಚಾರಣೆ ಫೇಸ್ ಮಾಡಿದ ಬಳಿಕ ಆಗುವಂತಹ ಬೆಳವಣಿಗೆಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಮಾಜಿ ಸಚಿವರು ಮತ್ತೊಂದು ಕಡೆ ಶಾಸಕ ದದ್ದಲ್ ಅವರ ವಿಚಾರಣೆ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಬೆಳವಣಿಗೆಗಳಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಏನ್ ನಿರೀಕ್ಷೆ ಮಾಡಬಹುದು? ಖಂಡಿತ ಶ್ರುತಿ, ಯಾವಾಗ ಈ ಒಂದು ಹಗರಣ ಬೆಳಕಿಗೆ ಬಂತು ಈ ಬೆನ್ನಲ್ಲೇ ಯಾವ ರೀತಿಯಾದಂಥ ರಾಜಕೀಯ ಬೆಳವಣಿಗೆ ಆಯಿತು ನೀವೇ ನೋಡಿದ್ರಿ. ಯಾಕಂದರೆ ಸಾಕಷ್ಟು ಚರ್ಚೆ ಆಯಿತು ರಾಜಕೀಯದಲ್ಲಿ. ಅದರಲ್ಲೂ ಕೂಡ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ವಿಪಕ್ಷಗಳು ಅವರ ವಿರುದ್ಧ ಆಕ್ರೋಶನ ವ್ಯಕ್ತಪಡಿಸುವಂಥ ಕೆಲಸ ಮಾಡ್ತಿದ್ರು, ಬ್ಯಾಕ್ ಟು ಬ್ಯಾಕ್ ವಾಗ್ದಾಳಿ ಮಾಡುವಂಥ ಕೆಲಸನ ಮಾಡ್ತಿದ್ರು. ಜೊತೆಗೆ ಇಷ್ಟೆಲ್ಲ ಆಗಿದ್ರೂ ಕೂಡ ಇಲ್ಲಿವರೆಗೂ ಕೂಡ ನಾಗೇಂದ್ರ ಆಗಿರ್ಬೋದು ಮತ್ತು ಅಧ್ಯಕ್ಷರಾಗಿರುವಂತಹ ಶಾಸಕ ದದ್ದಲ್ ಅವ್ರಿಗೂ ಕೂಡ ಏನು ಒಂಚೂರು ಮಾಹಿತಿ ಇರಲಿಲ್ವ ಅನ್ನೋಂಥ ಪ್ರಶ್ನೆ ಆಗಾಗ ಮೂಡಿ ಬರ್ತಿತ್ತು. ಮತ್ತೊಂದು ಕಡೆ ಈ ಒಂದು ಪ್ರಕರಣದಲ್ಲಿ ನೇರವಾಗಿ ಯಾರೆಲ್ಲ ಭಾಗಿಯಾಗಿದ್ರು ಆ ಎಲ್ಲ ಆರೋಪಿಗಳನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಈ ನಡುವೆ ಇದರ ಹಿಂದೆ ಇರುವಂಥ ಯಾರೆಲ್ಲ ಇದ್ದಾರೆ ರಾಜಕಾರಣಿಗಳಾಗಿರ್ಬೋದು ಮತ್ತು ದೊಡ್ಡ ದೊಡ್ಡ ನಾಯಕರು ಅವರ ಬುಡಕ್ಕೂ ಕೂಡ ಈಗ ಕೂತು ಬಂದಿದೆ. ಪ್ರಮುಖವಾಗಿ ಈಗಾಗಲೇ ಇಬ್ಬರ ಹೆಸರುಗಳು ಸಾಕಷ್ಟು ಬಾರಿ ಕೇಳಿ ಬಂದಿತ್ತು. ಯಾಕಂದರೆ ಆರೋಪಿಗಳಿಗೂ ಕೂಡ ಮತ್ತು ಇಬ್ಬರು ನಾಯಕರಿಗೂ ಕೂಡ ಅಂದರೆ ಶಾಸಕ ಬಸನಗೌಡ ದದ್ದಲ್ ಮತ್ತು ನಾಗೇಂದ್ರ ಇಬ್ಬರಿಗೂ ಕೂಡ ಆ ಆರೋಪಿಗಳು ಲಿಂಕ್ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಯಾಕಂದರೆ ಅವರದ್ದೇ ಆದಂಥ ನಿಗಮ ಆಗಿರ್ಬೋದು ಮತ್ತು ಅಲ್ಲೇ ಇಲಾಖೆ, ಹಾಗಾಗಿ ಒಂದು ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ ಸಿಬ್ಬಂದಿ ಅಂತಂದ್ರೆ. ಆದರೆ ಇಷ್ಟೆಲ್ಲ ಕೆಲವು ವರ್ಷಗಳಿಂದ ನಡೀತಿದ್ರು ಕೂಡ ಈ ಹಗರಣ ನಡೀತಿದ್ರು ಕೂಡ ಇಷ್ಟು ದಿನಗಳ ಕಾಲ ಅವರಿಗೆ ಏನು ಕೂಡ ಒಂಚೂರು ಮಾಹಿತಿ ಇರಲಿಲ್ವ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಮೂಡಿತ್ತು. ಹೀಗಾಗಿ ಆ ಒಂದು ಆಧಾರದ ಮೇಲೆ ಜೊತೆಗೆ ಈಗಾಗಲೇ ಬಂಧಿತರಾಗಿರುವಂಥ ಆರೋಪಿಗಳನ್ನು ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅಲ್ಲಲ್ಲಿ ಇವರ ಒಂದಷ್ಟು ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಹೀಗಾಗಿ ಇಬ್ಬರಿಗೂ ಕೂಡ ಇವತ್ತು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗೋಕೆ ಹೇಳಿದ್ರು. ಹೀಗಾಗಿ 10 ಗಂಟೆ ನಂತರ ಇವತ್ತು ಅವರಿಬ್ಬರು ಕೂಡ ಶಾಸಕ ಬಸನಗೌಡ ದದ್ದಲ್ ಮತ್ತೆ ನಾಗೇಂದ್ರ ಅವರು ಕೂಡ ಇಬ್ರು ಕೂಡ ಬಂದು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಒಂದು ವೇಳೆ ವಿಚಾರಣೆ ವೇಳೆ ಏನಾದರೂ ಹೊಸ ವಿಚಾರಗಳು ಪತ್ತೆಯಾದರೆ ಮತ್ತೆ ಇಬ್ಬರ ವಿರುದ್ಧವೂ ಕೂಡ ಸಾಕ್ಷಿಗಳು ಏನಾದರೂ ಪತ್ತೆಯಾದರೆ ಅವರನ್ನ ಕೂಡಲೇ ವಶಪಡಿಯುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಅವರ ವಿರುದ್ಧ ಗಂಭೀರವಾದಂಥ ಆರೋಪಗಳು ಕೂಡ ಕೇಳಿ ಬಂದಿತ್ತು. ನೇರವಾಗಿ ಒಂದಷ್ಟು ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡುವಂಥ ಕೆಲಸ ಮಾಡಲಾಗಿತ್ತು ಆ ಡೆತ್ ನೋಟ್ ಅಲ್ಲಿ. ಹೀಗಾಗಿ ಈ ಒಂದು ಪ್ರಕರಣ ಟೆಕ್ನಿಕಲಿ ಒಂದಷ್ಟು ಎವಿಡೆನ್ಸ್ಗಳು ಏನಾದರೂ ಸಿಕ್ಕರೆ ಜೊತೆಗೆ ಶಾಸಕರು ಹೇಳುವಂಥ ಹೇಳಿಕೆಗಳು ಮತ್ತು ಎವಿಡೆನ್ಸ್ಗಳಿಗೂ ಕೂಡ ಏನಾದರೂ ಡಿಸ್ಮ್ಯಾಚ್ ಆದ್ರೆ ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.